ಈ ಕಾರ್ಯಕ್ರಮದ ಪ್ರಾಯೋಜಕರು NSHR ಸೊಲ್ಯೂಷನ್ಸ್. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಲಾಯಿತು. ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭಾ ಚುನಾವಣೆಯ ಅಂಗವಾಗಿ ಇಂದು ನಿರ್ದೇಶಕ ಸ್ಥಾನಕ್ಕೆ ರಾಜಶೇಖರ್ ಅವರು ಉಪಚುನಾವಣಾ ಅಧಿಕಾರಿ ಬಸವರಾಜ ಸ್ವಾಮಿ ಅವರ ಬಳಿ ನಾಮಪತ್ರ ಸಲ್ಲಿಸಿದರು. ನಂತರ ಮಾತನಾಡಿದ ಅವರು, ಇದೇ ತಿಂಗಳು 21ನೇ ತಾರೀಕಿನಂದು ಚುನಾವಣೆ ನಡೆಯಲಿದ್ದು, ಮೈಸೂರು ಜಿಲ್ಲೆಯ ಸಮುದಾಯದ ಬಂಧುಗಳು ಚುನಾವಣಾ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದರು. ಎಲ್ಲಿ ಸಂಘಟನೆ ಇದೆ ಅಲ್ಲಿ ಶಕ್ತಿ ಇದೆ, ಎಲ್ಲಿ ಶಕ್ತಿ ಇದೆ ಅಲ್ಲಿ ನ್ಯಾಯ ಇದೆ. ಕಾಲಕಾಲಕ್ಕೆ ಎಲ್ಲರ ಸಲಹೆ ಸಹಕಾರವನ್ನು ಪಡೆದು ಮತ್ತು ಪೂಜ್ಯರ ಮಾರ್ಗದರ್ಶನ ಪಡೆದು ಪ್ರತಿ ಕ್ಷಣವೂ ಸಮಾಜದ ಏಳಿಗೆಗೆ ಶ್ರಮಿಸುತ್ತೇನೆ ಎಂದು ತಿಳಿಸಿದರು. ಈ ವೇಳೆ ಲೋಕೇಶ್ ಚಿನ್ನಬುದ್ದಿ, ಕುಮಾರ್ ಸಿಪಿ, ಕಾವಿ ಬಸಪ್ಪ, ನಂಜುಂಡ ಡಿಪಿ, ಕೆ ಪರಮೇಶ್, ವಿರೂಪಾಕ್ಷಮ್ಮ, ಶಿವಮ್ಮ, ಹರೀಶ್, ಸಂತೋಷ್ ಸೇರಿದಂತೆ ಹಲವು ಸಮುದಾಯದ ಬಂಧುಗಳು ಉಪಸ್ಥಿತರಿದ್ದರು. ಇಂದು ಅಖಿಲ ಭಾರತ ವೀರಶೈವ ಮಹಾಸಮುದಾಯದ ಲಿಂಗಾಯತ ಮಹಾಸಮುದಾಯದ ಚುನಾವಣೆ 2024 ಘೋಷಣೆ ಏನಾಗಿದೆ. ಮೈಸೂರು ಜಿಲ್ಲೆಗೆ ನಿರ್ದೇಶಕನ ಸ್ಥಾನಕ್ಕೆ ಒಂದು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನಮ್ಮ ಎಲ್ಲ ಸಮಾಜದ ಬಂಧುಗಳಿಗೆ ಧ್ವನಿ ಎತ್ತುವಂಥ ಕೆಲಸವನ್ನು, ಸಮಾಜದ ಕಟ್ಟಕಡೆಯ ವ್ಯಕ್ತಿಗೆ ಒಂದು ನ್ಯಾಯ ಸಿಗುವಂಥ ಕೆಲಸಕ್ಕೆ ಇವತ್ತು ನಾವು ಸಮುದಾಯದ ಏಳಿಗೆಗೋಸ್ಕರ, ಸಮುದಾಯದ ಸಮಾನತೆಗೋಸ್ಕರ ಇವತ್ತು ಸಮುದಾಯದ ನಿರ್ದೇಶಕ ಸ್ಥಾನಕ್ಕೆ ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ಸಮಾಜದ ಬಂಧುಗಳು ಜಿಲ್ಲೆಯಾದ್ಯಂತ ಹೆಚ್ಚು ಕಮ್ಮಿ 11 ತಾಲೂಕುಗಳಲ್ಲಿ ಎಲ್ಲ ಸಮುದಾಯದ ಕರೆಗಳ ಮುಖಾಂತರ ಮತ್ತು ಮೌಖಿಕವಾಗಿ ಎಲ್ಲ ಸಮುದಾಯದ ಎಲ್ಲ ತಾಲೂಕುಗಳಲ್ಲಿ ಸಮುದಾಯದ ಬಂಧುಗಳಲ್ಲಿ ವಿನಂತಿಯನ್ನು ಮಾಡಿಕೊಂಡು ಅವರ ಒತ್ತಾಯದ ಮೇರೆಗೆ ಒಂದು ನಾಮಿನೇಷನನ್ನು ಫೈಲ್ ಮಾಡಿದ್ದೇನೆ. ಎಲ್ಲರೂ ಸಹ ನಮ್ಮ ಆಶೀರ್ವಾದ ಅಂತ ಮಾಡ್ತಾರೆ ಅಂತ ಒಂದು ವಿಶ್ವಾಸವನ್ನು ಇಟ್ಕೊಂಡಿದ್ದೇನೆ. ಸಮುದಾಯಕ್ಕೆ ಸಾಕಷ್ಟು ನಾಯಕರುಗಳಿದ್ದಾರೆ. ಅವರೆಲ್ಲರ ಆಶೀರ್ವಾದ ಮತ್ತು ಅವರ ಬೆಂಬಲವನ್ನು ತಗೊಂಡು ಸಮುದಾಯದ ಏಳಿಗೆಗೋಸ್ಕರ ಕೆಲಸವನ್ನು ಮಾಡಿ, ಸಮಾನತೆಗಾಗಿ ಮೊದಲು ನಮ್ಮ ಧಾರ್ಮಿಕವಾಗಿ ಮತ್ತು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಹೆಚ್ಚು ಕರ್ನಾಟಕದಲ್ಲಿ ದೊಡ್ಡ ಮಟ್ಟದ ಸಮುದಾಯದನ್ನು ಮುನ್ನಡೆಸುವಂಥ ಕೆಲಸದಲ್ಲಿ ಇನ್ನು ಹೆಚ್ಚಿನ ರೀತಿ ಜನರು ಇದ್ದಾರೆ. ಅವರ ಮಾರ್ಗದರ್ಶನವನ್ನು ತಗೊಂಡು ನಾವೆಲ್ಲರೂ ಸಹ ಸಮುದಾಯದ ಏಳಿಗೆಗೋಸ್ಕರ ಕೆಲಸವನ್ನು ಮಾಡ್ತೀವಿ ಅಂತ ಹೇಳೋ ಮುಖಾಂತರ ಇವತ್ತು ನಾಮಿನೇಷನ್ನ ಫೈಲ್ ಮಾಡ್ತದೆ. ಇದೇ ತಿಂಗಳು 21ನೇ ತಾರೀಕು ಚುನಾವಣೆ ನಡೆದು ಎಲ್ಲ ಬಂಧುಗಳು, ಸಮುದಾಯದ ಬಂಧುಗಳು ನಮ್ಮನ್ನು ಬೆಂಬಲಿಸಬೇಕು ಅಂತ ವಿನಂತಿಯನ್ನು ಮಾಡ್ಕೊತಾ ಇದ್ದೇನೆ. ಇವತ್ತು ಸಮಾಜದಲ್ಲಿ ಏನೇ ಒಂದು ಏರುಪೇರುಗಳಾದರೂ ಧ್ವನಿ ಎತ್ತುವ ಸಂಖ್ಯೆ ಕಮ್ಮಿ ಇದೆ. ಆ ದೃಷ್ಟಿಯಿಂದ ಏನೇ ವಿಚಾರಗಳು ಬಂದರೂ ಸಮಾಜಕ್ಕೆ ನ್ಯಾಯವನ್ನು ಕೊಡಿಸುವಂಥ ನಿಟ್ಟಿನಲ್ಲಿ ಏನೇ ಸಮುದಾಯದ ವಿಚಾರ ಬಂದಾಗ ಮೊದಲು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡಬೇಕು. ಸಮುದಾಯದಲ್ಲಿ ಯಾರೇ ಕಷ್ಟದಲ್ಲಿರೋ ಅವ್ರಿಗೆ ಅವರ ಪರ ನಿಲ್ಲುವಂಥ ಕೆಲಸವನ್ನು ಮಾಡಬೇಕು. ಹಾಗಾಗಿ ನಾವು ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಸಂಸ್ಥೆ ಮಾಡಿಕೊಂಡು 4-5 ವರ್ಷಗಳಿಂದ ಹೋರಾಟವನ್ನು ಮಾಡ್ಕೊಂಡು ಬಂದಿರುವಂಥ ಜೀವನದಲ್ಲಿ ಈಗ ಸಮುದಾಯದ ಬಂಧುಗಳಿಗೆ ನಮ್ಮ ಕೈಲಾದಷ್ಟು ಸೇವೆಯನ್ನು ಮಾಡೋಣ ಅನ್ನೋ ಉದ್ದೇಶದಿಂದ ಇವತ್ತು ನಾಮಪತ್ರವನ್ನು ಸಲ್ಲಿಸಿದ್ದೇನೆ. ನನ್ನ ಕೊಡುಗೆ ಯಾವುದೇ ವಿಚಾರ, ಸಮುದಾಯದಲ್ಲಿ ಯಾವುದೇ ವಿಚಾರ ಬಂದಾಗ ಮೊದಲು ಧ್ವನಿ ಎತ್ತುವಂಥ ಕೆಲಸವನ್ನು ಮಾಡ್ಕೊಂಡು ಬರ್ತಾ ಇದ್ದೇನೆ. ಮುಂದಿನ ದಿನ ಇನ್ನೂ ದೊಡ್ಡ ರೀತಿಯಲ್ಲಿ ಮಾಡ್ಕೊಂಡು ಬರ್ತಾ ಇದ್ದೇನೆ. ಎಷ್ಟು ಜನ ನಿರ್ದೇಶಕ ಸ್ಥಾನಕ್ಕೆ ಚುನಾವಣೆ ನಡೀತಾ ಇರೋದು? ಎಷ್ಟು ಜನ ಸ್ಪರ್ಧೆ ಮಾಡ್ತಾ ಇದ್ದಾರೆ? ಈಗ 20 ಜನ ಪುರುಷರು ನಿರ್ದೇಶಕ ಸ್ಥಾನಕ್ಕೆ ಮತ್ತು ಮಹಿಳೆಯರು 10 ಜನ, ಅಧ್ಯಕ್ಷರು ಒಬ್ಬರು, ಇಷ್ಟು ಜನ ಚುನಾವಣೆ ನಡೀತಾ ಇದೆ. 105 ಜನ ಆಲ್ರೆಡಿ ಹಾಕಿದ್ದಾರೆ.